ನೋಡಪ್ಪ, ನೀವೇ ಮಾಡತಕ್ಕಂಥ ತಪ್ಪಿಂದ ಇವತ್ತಿನ ದಿವಸ ಈ ರೀತಿಯಾಗಿರ್ತಕ್ಕಂಥ ಕಷ್ಟಕ್ಕೆ ಗುರಿಯಾದ್ವಿ. ನಾವೇನು ತಪ್ಪು ಮಾಡಿದ್ವಿ, ನಾವೇನು ಅಪರಾಧ ಮಾಡಿದ್ವಿ, ದಯವಿಟ್ಟು ತಿಳಿಸ್ಬೇಕು ಅಂತ ಹೇಳಿದ್ರು. ನೀವೆಲ್ಲರೂ ಸೇರಿ ಮಾಡಲಿಲ್ಲ, ಅರ್ಜುನ ಮಾಡಿರ್ತಕ್ಕಂಥ ತಪ್ಪು. ಯಾಕೆಂದರೆ ಒಂದು ಸಾರಿ ದ್ರೌಪದಿ ಇದ್ದಾಗ, ದ್ರೌಪದಿಯ ಬಳಿಗೆ ಶ್ರೀಕೃಷ್ಣ ಬಂದಾಗ ದ್ರೌಪದಿ ಕೇಳ್ತಾಳೆ, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಡ್ತಕ್ಕಂಥ ಏನಾದ್ರು ಗೊತ್ತಾಯಿತು ದಯವಿಟ್ಟು ತಿಳಿಸ್ಬೇಕು ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನೀನು ಹನುಮದ್ ವೃತವನ್ನು ಮಾಡು. ಹನುಮದ್ ವೃತವನ್ನು ಮಾಡಿ 13 ಗ್ರಂಥಗಳಿರ್ತಕ್ಕಂಥ ಗ್ರಂಥಗಳಲ್ಲಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಹನುಮಂತ ವೃತ ದೇವರ ಆವಾಹನೆ ಮಾಡಿ ಅದನ್ನು ನೀನು ಕೈಯಲ್ಲಿ ಧರಿಸಿದ್ದೆ ಆದರೆ ಅಪಜಯ ಅನ್ನತಕ್ಕಂಥ ನಿಮಗೆ ಇರೋದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧೆಗಳು ಸಹ ನೀವು ಬರೋದಿಲ್ಲ. ಆದ್ದರಿಂದ ಅದನ್ನು ನೀವು ಸ್ವೀಕಾರ ಮಾಡು ಅಂತ ಹೇಳಿ ಪರಮಾತ್ಮನೇ ಅದನ್ನು ಬೋಧನೆ ಮಾಡ್ತಾನೆ. ಮಧುವಾತ್ಮನ ಅನುಜ್ಞಾನುಸಾರವಾಗಿ ಆಕೆ ಆ ವ್ರತವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿ ಕಂಕಣೆಯನ್ನು ಧಾರಣೆ ಮಾಡಿಕೊಂಡಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಪಾಳಯದಲ್ಲಿ ಒಂದೊಂದು ವರ್ಷಗಳ ಕಾಲ ಇರಬೇಕು ಅಂತ ಏನು ಪದ್ಧತಿ ಇದೆ, ಅದೇ ರೀತಿಯಾಗಿ ಅರ್ಜುನನ ಬಳಿ ಬಂದಾಗ ಅರ್ಜುನ ಆ ಕತೆ ಇದನ್ನು ನೋಡ್ತಾನಂತೆ. ನೀನು ಏನು ಈ ದಾರ ಕಟ್ಕೊಂಡಿದ್ಯಾ, ಏನು ಕಾರಣ ಏನು ಅಂತ ಕೇಳಿದ. ಅದಕ್ಕೋಸ್ಕರ ಅವಳು ಹೇಳ್ತಾ ಇದ್ದಾಳೆ, ಇದು ಹನುಮತ್ ವ್ರತವನ್ನು ಮಾಡತಕ್ಕಂಥ ಕಂಕಣ. ಇದನ್ನು ಧಾರಣೆ ಮಾಡೋದ್ರಿಂದ ಅಪಮೃತ್ಯು ಅನ್ನತಕ್ಕಂಥ ಭಯ ಇರೋದಿಲ್ಲ. ಯಾವುದೇ ಭೂತ ಪ್ರೇತ ಬಿತ್ತಾದಿಗಳಾಗಲಿ ಅಪಜಯಗಳಾಗಲಿ ನಾವು ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಸ್ವೀಕಾರ ಮಾಡಿದ್ದೀನಿ ಅಂತ. ಅದಕ್ಕೋಸ್ಕರ ಅರ್ಜುನ ನಗ್ತಾನಂತೆ, ನಿಮಗೆ ತಲೆಗಳ ಬುದ್ಧಿ ಇದೆಯಲ್ಲ ಗೊತ್ತಿಲ್ಲ, 3 ಲೋಕದ ಗಂಡನ ಇಂಥವನಾಗಿರ್ತಕ್ಕಂಥ ನನ್ನನ್ನು ನೀನು ಅಂತಹ ಗಂಡನನ್ನು ಪಡೆದಿರ್ತಕ್ಕಂಥ ನೀನು ಹೋಗಿ ಯಾವುದೋ ಒಂದು ಕೋತಿ ಮತ್ತೆ ವನವಾಸ ಆಗಿರ್ತಕ್ಕಂಥ ವನದಲ್ಲಿ ಓಡಾಡ್ತಕ್ಕಂಥ ಕೋತಿಯನ್ನು ಆರಾಧನೆ ಮಾಡ್ತೀನಿ ನಿಂತೆಲ್ಲ, ನಿಂಗೆ ಅವಳು ತರಡೆ ಬುದ್ಧಿ ಇದೆಯಲ್ಲೋ ಅಂತ ಹೇಳಿ ಅವನು ಚೆನ್ನಾಗಿ ಬೈದು ಆ ಕಂಕಣವನ್ನು ವಿಸರ್ಜನೆ ಮಾಡಿ ಬಿಸಾಕ್ಬಿಡ್ತಾನೆ. ಯಾವಾಗ ಅದನ್ನು ಕಂಕಣ ವಿಸರ್ಜನೆ ಮಾಡ್ತಾನೋ ನಂದಮಾನ ಪರ್ವತದಲ್ಲಿ ಧ್ಯಾನಾಸಕ್ತನಾಗಿರ್ತಕ್ಕಂಥ ಆಂಜನೇಯನಿಗೆ ಏನು ಗೊತ್ತಾಗಲ್ಲ. ಆಂಜನೇಯ ಯಾವ ರೀತಿಯಾದ ಶ್ರಮವನ್ನು ಕೊಡೋದಿಲ್ಲ. ಯಾಕೆಂದರೆ ಅವನು ಶ್ರೀರಾಮನ ಜಪ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ. ಯಾವ ಬಾಹ್ಯವಾಗಿರ್ತಕ್ಕಂಥ ಪ್ರಪಂಚದ ವಾಸನೆಯೇ ಆತನಿಗಿಲ್ಲ. ಆದರೆ ವಿಚಾರ ಗೊತ್ತಾಗಿತ್ತು ಶ್ರೀರಾಮಚಂದ್ರದೇವರಿಗೆ. ತಕ್ಷಣ ಶ್ರೀರಾಮಚಂದ್ರನಿಗೆ ಭಾಳ ಬೇಸರ ಆಯಿತಂತೆ. ಪರಮಾತ್ಮನ ಒಂದು ವಿಶೇಷತೆ ಏನಪ್ಪ ಅಂದರೆ, ಪರಮಾತ್ಮನಿಗೆ ಬೈದರೆ ಪರಮಾತ್ಮ ಯಾವತ್ತೂ ಯಾರಿಗೂ ಶಾಪ ಕೊಡೋದಿಲ್ಲ. ಪರಮಾತ್ಮನ ಭಕ್ತರಿಗೆ ಬೈದರೆ ಮಾತ್ರ ಪರಮಾತ್ಮ ಕೊಡೋದೇ ಇಲ್ಲ. ಹೀಗಾಗಿ ಅವನೇನು ಮಾಡ್ತಾ ಇದ್ದಾನೆ, ಶ್ರೀರಾಮಚಂದ್ರನ ಅವತಾರ ಮಾಡಿದ ಕೃಷ್ಣನಿಗೆ ಇದು ಗೊತ್ತಾಯಿತು. ಯಾವಾಗ ಇವನು ವನವಾಸಿ ಮತ್ತು ವನಚರ ಪ್ರಾಣಿ ಕೋತಿ ಇವನ್ನೆಲ್ಲ ಯೋಚನೆ ಮಾಡಿದ್ನೋ, ಹೀಗಾಗಿ ಆ ವನವಾಸವನ್ನು ಇವನು ಪಡೀಲಿ ಅಂತ ಹೇಳಿ ಸ್ವಯಂ ಪರಮಾತ್ಮನೇ ಶಾಪವನ್ನು ಕೊಟ್ಟಿದ್ದಾರೆ. ಇದೇ ಹೀಗಾಗಿ ಆಮೇಲೆ ದ್ಯೂತ ನಡೀತು. ದ್ಯೂತದಲ್ಲಿ ಅವರು ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಹೇಳಿ ಫಿಕ್ಸ್ ಆಯಿತು. ಹೀಗಾಗಿ ಅವರೆಲ್ಲರೂ ಸಹ ಅನಂತ ಬಂದಿದ್ದಾರೆ. ಈ ವಿಚಾರವನ್ನು ಸುಧಾ ವೇದವ್ಯಾಸರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಅರ್ಜುನ ಇಲ್ಲಿ ಹೇಳ್ತಾನೆ, ಹೌದು ನಾವು ಮಾಡಿದ ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ. ತಪ್ಪು ಮಾಡಿದ್ದು ನಾನೊಬ್ಬನೇ, ಆದರೆ ಶಿಕ್ಷೆ ನಮ್ಮವರಿಗೆಲ್ಲ ಯಾತಕ್ಕಾಯಿತು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನೀವೇ ಕೊಟ್ಟಿದ್ದೀರಲ್ಲಪ್ಪ ಮಾತು, ಏನೇ ಮಾಡೋದು ಸಹಿತ ನಾವೆಲ್ಲ 5 ಜನ ಹಂಚ್ಕೊಳ್ತೀವಿ ಅಂತೇಳಿ. ದ್ರೌಪದಿ ಬಂದಾಗಲೂ ಅದೇ ಥರ ಮಾಡಿದ್ರಲ್ವ, ಎಲ್ಲ ರಾಜ್ಯಗಳು ಬಂದಾಗೂ ಅದೇ ಥರ ಹಂಚ್ಕೊಂಡ್ರಲ್ವ. ಯಾವಾಗ ನೀವು ಹಂಚ್ಕೊಳ್ತಾರೋ ಹಾಗೆ ಪಾಪಗಳನ್ನು ಹಂಚ್ಕೋಬೇಕಾಗುತ್ತೆ. ಆದ್ದರಿಂದ ನೀನು ಮಾಡಿದ ತಪ್ಪಿಗೆ ನಿಮ್ಮೆಲ್ಲರ ಅಣ್ಣ ತಮ್ಮಂದರು ಸಹಿತ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ನೀವು ಅನುಭವಿಸಲೇಬೇಕಾಗಿರ್ತಕ್ಕಂಥದ್ದು ಕರ್ಮ, ಏನು ಮಾಡಲಿಕ್ಕಾಗೋದಿಲ್ಲ. 12 ವರ್ಷಗಳ ಕಾಲ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನೀವು ಪಡೀಲೇಬೇಕು ಅಂತ ಹೇಳಿ ಇದು ವೇದವ್ಯಾಸರು ಹೇಳ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ಬಹಳ ಪಶ್ಚಾತ್ತಾಪವನ್ನು ಪಟ್ಟು ಆ ನಂತರ ಆಂಜನೇಯನನ್ನು ಸ್ಮರಣೆ ಮಾಡಿ ಹನುಮದ್ ವ್ರತವನ್ನು ಮಾಡ್ತಾರೆ. ಹನುಮದ್ ವ್ರತವನ್ನು ಮಾಡಿ 13 ಗ್ರಂಥಿಗಳನ್ನು ಮಾಡಿ ಆ ಕಂಕಣದಲ್ಲಿ ಒಂದೊಂದು ಗ್ರಂಥಿಯಲ್ಲಿ ಒಬ್ಬೊಬ್ಬ ಹನುಮಂತ ದೇವರ ಅವತಾರವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಆ ನಂತರ ಆ ಗ್ರಂಥಿಯನ್ನು ಜಪನೆ ಮಾಡೋದ್ರ ಮುಖಾಂತರವಾಗಿ ಭಗವಂತನ ಕೃಪೆಯ ಪಾತ್ರರಾಗ್ತದೆ. ಯಾವಾಗ ಅದನ್ನೆಲ್ಲ ಪೂಜೆಯನ್ನು ಮಾಡ್ತಾ ಇದ್ದಾರೋ ಸ್ವಯಂ ಕೃಷ್ಣನೇ ಅಲ್ಲಿ ಬಂದಿದ್ದಾರೆ. ಕೃಷ್ಣನೇ ಬಂದಿರತಕ್ಕಂಥ ಕೃಷ್ಣನ ಕಾಲಗಳ ಮೇಲೆ ಬಿದ್ದು ಆ ಪಾಂಡವರು ಕೇಳ್ತಾರೆ, ಸ್ವಾಮಿ ಮುಂಚೆನೇ ಹೇಳಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ವ, ಇಷ್ಟೆಲ್ಲ ಕಷ್ಟ ಬೇಕು ಅಂತಂದಾಗ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಆ ಶಿಕ್ಷೆನ ಅನುಭವಿಸ್ತವೆ. ಅವ್ರು ಯಾರಿಗೂ ಸಹ ಭಗವಂತ ನಿಷ್ಠದವ ನಿರಂಜನ ನಿರ್ವಿಕಲ್ಪ ನಿರಾಖ್ಯಾತ ಸುತ್ತ ದೇವ ಏಕಾನಾರಾಯಣ. ಹೀಗಾಗಿ ನಿಶ್ಚಲನಾಗಿರ್ತಕ್ಕಂಥ ನಾನು ತಪ್ಪು ಮಾಡಿದವರು ಯಾರೇ ಆಗಲಿ ಅದಕ್ಕೆ ಆ ಬೇಕಾಗಿರ್ತಕ್ಕಂಥ ಪಶ್ಚಾತ್ತಾಪವನ್ನು ಪಡೆಯಲೇಬೇಕು. ಈಗ ಪಶ್ಚಾತ್ತಾಪ ನೀವು ಪಟ್ಟಿದ್ದೀರಾ, ಮುಂದೆ ನಿಮಗೆ ಅನುಗ್ರಹ ಆಗುತ್ತೆ ಅಂತ ಆ ಆಂಜನೇಯನನ್ನು ಕರೆಸಿ ನಂತರ ಆಂಜನೇಯನನ್ನು ಕೂಡಿಸಿ ಅವ್ರು ಹೇಳ್ತಾ ಇದ್ದಾರಂತೆ, ನೋಡಪ್ಪ ಆಂಜನೇಯ, ಅವ್ರು ತಪ್ಪು ಮಾಡಿದ್ದಾರೆ, ದಯವಿಟ್ಟು ಕ್ಷಮಿಸು. ಅಷ್ಟೇ ಅಲ್ಲ, ಇವರ ಜೊತೆಯಲ್ಲಿ ನೆಲೆಸು. ಮುಂದೆ ನಡೀತಕ್ಕಂತಹ ಏನು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಇವನ ಜೊತೆಯಲ್ಲಿ ನೆಲೆಸು. ನೀನು ಇರೋವರೆಗೂ ಅಪಜಯ ಅನ್ನತಕ್ಕಂಥದ್ದಿಲ್ಲ, ಅಜಯ ಅನ್ನತಕ್ಕಂಥ ಸಿದ್ಧವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ದಯವಿಟ್ಟು ಆ ಯುದ್ಧದಲ್ಲಿ ನಿಲ್ಲಿಸು ಅಂತ ಹೇಳಿದ ಪರಮಾತ್ಮನ ಆಜ್ಞಾನುಸಾರವಾಗಿ ಹನುಮಂತ ದೇವರು ಹೇಳ್ತಾ ಇದ್ದಾರೆ, ಖಂಡಿತವಾಗಿ ಆ ಯುದ್ಧದಲ್ಲಿ ನಿಲ್ಲಿಸ್ತೇನೆ. ನಂತರ ನಿನ್ನ ಕೃಪಾ ಕಟಾಕ್ಷದಿಂದ ನಾನು ಅವರ ಯುದ್ಧವನ್ನು ಗೆಲ್ಲುವ ಹಾಗೆ ಮಾಡ್ತೀನಿ ಸ್ವಾಮಿ ಅಂತ ಹೇಳಿ ಹುಂಕಾರ ಮಾಡ್ತಾರೆ. ಅದಕ್ಕೋಸ್ಕರ ಯಾವಾಗ ಒಂದು ಸಾರಿ ಆ ಯುದ್ಧದಲ್ಲಿ ಕೂತ್ಕೊಂಡು ಹುಂಕಾರ ಮಾಡೋದನ್ನೋ ಎಷ್ಟೋ ಜನರ ಪ್ರಾಣ ಆವಾಗಲೇ ಹೊರಟೋಗಿರ್ತಾರೆ. ಅಂತಹ ಒಂದು ಹನುಮಂತ ದೇವರಾಗಿ ವ್ರತವನ್ನು ಇವತ್ತಿನ ದಿವಸ ನೀವೆಲ್ಲ ಆರಾಧನೆ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಸಹ ಭಗವಂತ ಕೃಪೆಯನ್ನು ಮಾಡಲಿ.
ಹನುಮಂತ ದೇವರು ವ್ರತ ಮಾಡ್ತಾ ಇರ್ಬೇಕಾದ್ರೆ ರಾಮಚಂದ್ರ ಯಾಕಪ್ಪ ಅಂದರೆ ರಾಮ ಇಲ್ಲದೇ ಇದ್ರೆ ಹನುಮ ಬರೋದೇ ಇಲ್ಲ. ಗೊತ್ತಾಯ್ತಾ? ಹನುಮ ಇಲ್ಲದೆ ರಾಮ ಇಲ್ಲ. ಗೊತ್ತಾಯ್ತಾ? ಹೀಗಾಗಿ ರಾಮಚಂದ್ರ ದೇವರು ಕೇಳಿದ್ರೆ ಆಟೋಮೆಟಿಕ್ ಹನುಮಂತ ದೇವರು ಬರ್ತಾರೆ. ಹನುಮಂತ ದೇವರು ಬರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮ್ ಜೈರಾಮ್ ಒಂದು ಸಾರಿ ಶ್ರೀರಾಮ್ ಜೈರಾಮ್ ಜೈರಾಮ್ ಹೇಳಿದ್ರೆ 1000 ಸಾರಿ ವಿಷ್ಣು ಸಹಸ್ರನಾಮ ಪಾಲನೆ ಮಾಡಬೇಕಂತ ಫಲ ಬರ್ತದೆ. ಆದ್ದರಿಂದ ನೀವು ಎಷ್ಟು ಸಾರಿ ಬರೆದಿದ್ದೀರ, ಎಷ್ಟು ಪಾರಾಯಣ ಮಾಡ್ತಾ ಇದ್ದೀರ, ಅಷ್ಟು ಫಲ ನಿಮಗೆ ಅಂತ ಭಗವಂತ ಸಿದ್ಧಿ ಮಾಡಿಕೊಡ್ತಾರೆ. ಎಲ್ಲರೂ ಸಹ ಶ್ರದ್ಧಾಭಕ್ತಿಯಿಂದ ಇದುವರೆಗೂ 250 ಆಗಿದೆ. ಇನ್ನು 250 ಅಂದರೆ ಒಟ್ಟು 750.